ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿಯಾಗಿತ್ತು. ರಾಮಲಲ್ಲಾ ಪ್ರತಿಷ್ಠಾಪನೆ ಅಪೂರ್ಣ ಅಯೋಧ್ಯೆಯಲ್ಲಿಯೇ, ಆ ಗುಡಿಯಲ್ಲಿಯೇ ಆಗಿತ್ತು. ಇನ್ನೂ ದೇವಸ್ಥಾನ ಕಂಪ್ಲೀಟ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿಯೇ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿಯಾಗಿತ್ತು. ಅನೇಕ ಜನ ಅಲ್ಲಿಗೆ ಬರೋಕ್ಕೆ ಶುರು ಮಾಡಿದರು. ಪೂರ್ತಿ ದೇವಸ್ಥಾನ ಆಗಿತ್ತಾ, ಪೂರ್ತಿ ದೇವಾಲಯವನ್ನು ಕಟ್ಟಿದ್ರಾ ಅಂತ ಹೇಳಿದ್ರೆ ಕಟ್ಟಿರಲಿಲ್ಲ. ಆದರೆ ಈಗ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣ ಕೆಲಸ ಪೂರ್ಣ ಆಗಿದೆ. ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಶ್ರೀರಾಮ ಜನ್ಮಭೂಮಿ. ನಾಳೆ ರಾಮಮಂದಿರದಲ್ಲಿ ಧ್ವಜಸ್ಥಾಪನೆ ಕಾರ್ಯಕ್ರಮ ಇದೆ. ಅಯೋಧ್ಯೆಯಲ್ಲಿ ನಾಳೆ ಪ್ರಧಾನಿ ಮೋದಿಯವರಿಂದ ಈ ಧ್ವಜಸ್ಥಾಪನೆ ಕೆಲಸ ನಡೆಯುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಧ್ವಜಸ್ಥಾಪನಾ ಕಾರ್ಯಕ್ರಮ ಇದೆ. 191 ಅಡಿ ಎತ್ತರದ ಶಿಖರದ ಮೇಲೆ ಕೇಸರಿ ಧ್ವಜ ಹಾರಾಡಲಿದೆ. ನಾಳೆ 191 ಅಡಿ ಎತ್ತರದ ಒಂದು ಶಿಖರ, ಆ ಶಿಖರದ ಮೇಲೆ ಕೇಸರಿ ಧ್ವಜ ಹಾರಾಡುತ್ತೆ. ಮುಖ್ಯ ಶಿಖರದ ಜೊತೆಗೆ 8 ಗೋಪುರಗಳ ಮೇಲೂ ಕೂಡ ಧ್ವಜಸ್ಥಾಪನೆ ಆಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಈ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಮಭಕ್ತರು ಕೂಡ ಬರುವಂಥ ನಿರೀಕ್ಷೆ ಇದೆ. ಅಯೋಧ್ಯೆಯಲ್ಲಿ ವಿಶೇಷ ಹೂವಿನ ಅಲಂಕಾರ ಒಂದು ಕಡೆ ಇದೆ, ಅಲ್ಲಿ ದೀಪಾಲಂಕಾರ ಇದೆ. ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಈ ಧರ್ಮಧ್ವಜದ ವೈಶಿಷ್ಟ್ಯತೆ ಏನು ಅಂತ ನೋಡಿದ್ರೆ, ಕೇಸರಿ ಬಣ್ಣ, 11 kg ತೂಕ, 22 ಅಡಿ ಉದ್ದ, 11 ಅಡಿ ಅಗಲ, ಸೂರ್ಯ ವಂಶದ ಸೂರ್ಯನ ಚಿಹ್ನೆ, ಓಂ ಮತ್ತು ಕೋವಿದಾರ ವೃಕ್ಷ 3 ಚಿಹ್ನೆಗಳು ರಾಮಾಯಣ ಕಾಲದ ಪರಂಪರೆಯನ್ನು ಬಿಂಬಿಸ್ತಾ ಇವೆ. ಇವೆಲ್ಲವೂ ಕೂಡ ಶಿಖರದ ಎತ್ತರ 161 ಅಡಿ, ಅದರ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭ ಇರುತ್ತೆ. ಅದರಲ್ಲಿ ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನು ಬಳಸಿದ್ದಾರೆ. ಇದರಲ್ಲಿ ಗಂಟೆಗೆ 200 ಕಿಲೋಮೀಟರ್ವರೆಗೂ ಕೂಡ ಬೀಸುವಂಥ, ತುಂಬ ಏನೋ ಚಂಡಮಾರುತ ಆಯಿತು, ಜೋರ ಗಾಳಿ ಬೀಸ್ತಾ ಇದೆ, ಅದು ಇದು ಇದೆಲ್ಲ ಬರುತ್ತಲ್ಲ, ಈ ರೀತಿ 200 ಕಿಲೋಮೀಟರ್ವರೆಗೂ ಕೂಡ ಗಾಳಿ ಬೀಸಿದ್ರೂ ತಡೆದುಕೊಳ್ಳುವಂಥ ಶಕ್ತಿ ಈ ಕಂಬಕ್ಕೆ, ಈ ಧ್ವಜಕ್ಕೆ ಇದೆ ಅಂತ.